everyone, welcome back to Venky Vlogs. Guys, ಸ್ವಾಗತಂ ಸುಸ್ವಾಗತ. ನಿಮ್ಗೆಲ್ರಿಗೂ ಒಂದು ವೈರಲ್ ರೆಸಿಪಿ ತೋರ್ಸೋಣ ಅಂತ ಬಂದಿದ್ದೀನಿ ಗೈಸ್. ಅದು ಬಂದು ಇವತ್ತು ನನ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆ ರೆಸಿಪಿ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ ಗೈಸ್. ಆ ರೆಸಿಪಿನ ಮಾಡೋದಕ್ಕೆ ಯಾರ್ಯಾರಿದ್ದಾರೆ, ನನ್ನ ಜೊತೆಲಿ ನನ್ನ ತಂಗಿ ಇದ್ದಾರೆ. ಅದಾದಮೇಲೆ ನಿಮ್ಮ ಹೆಸರೇ ಅಮೂಲ್ಯ, ಇವನ ಹೆಸರು ಮಿಸ್ಟರ್ ಶಿವು, ಇವನಿದ್ದಾರೆ. ನಿನ್ನ ಹೆಸರು ಕುಳ್ಳಿ. ಐ ಮೀನ್ ಅವಳ ಹೆಸರು ಬಂದು ಶೈಲಜಾ ಅಂತ, ನಾವೆಲ್ಲ ಮನೇಲಿ ಕುಳಿ ಅಂತ ಕರಿತೀವಿ, ಅದಕ್ಕೆ ಅವಳು ಕುಳ್ಳಿ ಅಂತಿದ್ದಾಳೆ. ಓಕೆನಾ. ಇವತ್ತು ನಾವು ಆ ರೆಸಿಪಿ ಮಾಡೋದಕ್ಕೆ ಏನೇನು ತಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲಿದೆ ನೋಡ್ರಿ. ರೆಸಿಪಿ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರುವಂಥದ್ದು ಮ್ಯಾಗಿ. ಓಕೆನಾ. ಮುಂದೆ ತಿಂತವಳೆ ಗೈಸ್ ಅವಳು. ಕಳ್ಳಿ ಮ್ಯಾಗಿ ಇದೆ ನಮ್ಮ ಹತ್ರ. ತಿರುಗಿ ಅದ್ರ ಜೊತೆಯಲ್ಲಿ ನಮ್ಮ ಹತ್ರ ಟೊಮೆಟೊ ಸಾಸ್. ಮುಂದೆ ತಿರುಗಾದಾದ್ಮೇಲೆ ಕಾಂಗ್ರೆಸ್ ಕಡಲೆ ಬೀಜ. ಮುಂದೆ ತಿರುಗಾದಾದ್ಮೇಲೆ ಚಿಪ್ಸ್ ಯಾವ್ದಾನ ತಗೊಳ್ಳಿ. ಮುಂದೆ ಆಯ್ತಾ. ತಿರ್ಗಾ ಒಂದು ಚುಲ್ಬುಲ್ ಕುರ್ಕುರೆ. ಮುಂದೆ ಓಕೆನಾ. ಪ್ರಮೋಷನ್ ಏನಿಲ್ಲ, ಯಾವ್ದನ ಒಂದು ತಗೊಂಡು ಮಾಡಿ. ಓಕೆನಾ. ತಿರುಗಿ ಇಲ್ಲಿ ನೋಡ್ರಿ, ಇಲ್ಲಿದೆ ನಮ್ಮ ಹತ್ರ ಮ್ಯಾಗಿ ಮಸಾಲ. ಓಕೆ. ಮುಂದೆ ಓಕೆನಾ. ತಿರುಗಿ ಅದಕ್ಕೆ ಬೇಕಾಗಿರೋಂಥ ಖಾರದ ಪುಡಿ, ತಿರ್ಗಾ ಉಪ್ಪು, ಜೊತೆಲಿ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ. ಮುಂದೆ ನಿಂಬೆಹಣ್ಣು ಆನ್ ದ ವೇ ಬರ್ತಿದೆ. ಓಕೆನಾ. ಬನ್ನಿ. ಓಕೆನಾ. ಈಗ ಇದನ್ನ ಏನ್ ಮಾಡಬೇಕು ಅಂತಂದ್ರೆ, ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಬೇಕು. ಪುಡಿ ಮಾಡೋದು ಯಾವ ತರ ಅಂತ ಒಂದು ತೋರಿಸ್ತಾನೆ, ನೋಡ್ಕೊಂಬಿಡಿ. ಮಾಡಬೇಕ ನೋಡಿ ಗೈಸ್. ನಿಧಾನ ಹಿಂಡ್ಬಿಟ್ರು ನನಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್. ಆಮೇಲೆ ಪ್ಯಾನ್ ಎತ್ಕೊಬೇಕು. ಪ್ಯಾನ್ ಕೊಡೋ. ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಹುರ್ಕೊಂಡು ಬರ್ತಾನೆ ಅವನು. ಗೈಸ್, ನಿಮ್ಗೆಲ್ರಿಗೂ ಒಂದು ನನ್ನ ಕಡೆಯಿಂದ ಏನಪ್ಪ ರಿಕ್ವೆಸ್ಟ್ ಅಂದರೆ, ದಯವಿಟ್ಟು ಯಾರ್ಯಾರು ಈಜೊಡೆಯಕ್ಕೆ ಹೋಗ್ತೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್. ಫಸ್ಟ್ ಆಫ್ ಆಲ್ ನಿಮ್ಮ ಸೇಫ್ಟಿ ನೋಡ್ಕೊಳ್ರಿ. ಫಸ್ಟು ನಿಮ್ಮ ಸೇಫ್ಟಿ ನೋಡ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗಿ. ಫಸ್ಟ್ ಆಫ್ ಆಲ್ ಯಾಕೆಂತ ಈ ಮಾತು ಹೇಳ್ತಿದ್ದೀನಿ. ಅದು ಬಂದು ಇಲ್ಲಿ ಉದುಪಿನಲ್ಲಿ ಕೋರೆ ಅಂತ ಇದೆ. ಅಲ್ಲಿ ನಿನ್ನೆ ಸೋಮವಾರ. ಓಕೆನಾ. ನಿನ್ನೆ ಇವತ್ತು ಅಪ್ಲೋಡ್ ಆಗ್ಬೋದು ಅಥವಾ ನಾಳೆ ಆಗ್ಬೋದು ಈ ವಿಡಿಯೋ ಅಪ್ಲೋಡು. ಬಟ್ ಸೋಮವಾರ ಆಗಿರೋದು ಈ ಇನ್ಸಿಡೆಂಟ್. ಓಕೆನಾ. ಸೋಮವಾರ ಏನಾಗಿದೆಯಪ್ಪ ಅಂದರೆ, ಅಲ್ಲಿ ಸ್ವಿಮ್ ಮಾಡೋದಕ್ಕಂತ 3 ಜನ ಹುಡುಗರು ಹೋಗಿದ್ದಾರೆ. 3 ಜನ ಸ್ವಿಮ್ ಮಾಡೋದಕ್ಕಂತ ಹೋಗಿದ್ದಾರೆ. ಓಕೆನಾ. ಆ 3 ಜನದಲ್ಲಿ ಒಬ್ಬ ಡೆತ್ ಆಗಿದ್ದಾನೆ. ಏನು ನಡೆದಿದೆ ಏನು ಎತ್ತ ಅಂದರೆ, ಸ್ವಲ್ಪ ಏನು ಗೊತ್ತಾ, ಒಂದಷ್ಟು ಸೇಫ್ಟಿ ಇಲ್ಲ. ಮೇನ್ ರೀಸನ್ ಏನಪ್ಪ ಅಂದರೆ ಸೇಫ್ಟಿ ಇಲ್ಲ ಗೈಸ್. ಅವ್ರಿಗೆ ಅರ್ಧ ಸ್ವಿಮ್ಮಿಂಗ್ ಬರೋದು, ನೀಟಾಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ. ಓಕೆನಾ. ಫಸ್ಟ್ ರೂಲ್ ಅದನ್ನು ಬ್ರೇಕ್ ಮಾಡ್ಕೊಂಡಿದ್ದಾರೆ. ಸ್ವಿಮ್ ಮಾಡೋಕ್ಕೆ ಬರುತ್ತೆ ಅನ್ನೋ ಲೆವೆಲಲ್ಲಿ ಹೋಗಿದ್ದಾರೆ. ಒಂದು. ಎರಡನೇದು ಸೇಫ್ಟಿ ಇಲ್ಲ ಅವ್ರಿಗೆ. ಯಾವುದೇ ಟೈರ್ಸ್ ಅಂದರೆ ಟ್ಯೂಬ್ ಏನಿರುತ್ತೋ ಆ ಟ್ಯೂಬ್ ಹಾಕ್ಕೊಂಡು ಕೂಡ ಅವರು ಸ್ವಿಮ್ ಮಾಡಿಲ್ಲ. ಆ್ಯಂಡ್ ಅದ್ರ ಜೊತೆಲಿ ಕ್ಯಾನ್ಗಳಿರುತ್ತಲ್ಲ, ಕ್ಯಾನ್ ಕಟ್ಕೊಂಡು ಬೀಳ್ತಾರೆ. ಈಗ ಹಳ್ಳಿ ಕಡೆ ಎಲ್ಲ ನೀವು ನೋಡಿರ್ತೀರ, ಅದನ್ನು ಯೂಸ್ ಮಾಡಿಲ್ಲ. ಹೋಗ್ಬಿಟ್ಟು ಹಾಗೆ ಏನೋ ಒಂಥರ ನಾರ್ಮಲಾಗಿ ಸ್ವಿಮ್ ಮಾಡಿದ್ದಾರೆ. ಫಸ್ಟ್ ರೌಂಡ್ ಬಂದವರೆ, ಒಂದು ರೌಂಡ್ ಮಾಡ್ಕೊಂಡು ಆಚೆ ಬಂದು ಇನ್ನೊಂದು ರೌಂಡ್ ಹೋದಾಗ ಅವರು ಸಿಗಾಕೊಂಡು ಇಬ್ಬರು ಹೋಗ್ಬೇಕಿತ್ತು. ಒಬ್ಬ ಮೇಲೆ ಬಂದಿದ್ದಾನೆ, ಇನ್ನೊಬ್ಬ ಅಲ್ಲೇ ಡೆತ್ ಆಗಿಬಿಟ್ಟಿದ್ದಾನೆ. ಓಕೆನಾ. ಬಾಡಿ ತೆಗೆದಕ್ಕೆ ಲಿಟ್ರಲಿ 7 o'clock ಆಗಿದೆ. ಅವ್ರು ಬಿದ್ದಿರೋದು 3:30, 4 o'clock. ಓಕೆನಾ. ಅಷ್ಟೊಂದು ಕಷ್ಟಪಟ್ಟು ಏನೇನೋ ಸಾಹಸಗಳು ಮಾಡಿ ಎಲ್ಲ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ, ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ವೀಡಿಯೋ ಮಾಡೋದು ಯಾಕೋ ಒಂಥರ ಸರಿ ಅನಿಸಿಲ್ಲ. ಬಿಕಾಸ್ ಯಾಕೆಂದರೆ ಅವ್ರ ಮನೆಯವರು ನಮ್ಗೆ ಗೊತ್ತಿರೋರೆ, ಅವ್ರ ರಿಲೇಟಿವ್ಸು ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋರೆ. ಏನೋ ನಮ್ಮ ಮನೆಯಿಂದ ಯಾರೋ ಹೋಗ್ಬಿಟ್ರು, ಆ ಥರ ಒಂಥರ ಫೀಲ್ ಇತ್ತು. ಓಕೆನಾ. ಅದರಿಂದ ನಾನು ವೀಡಿಯೋನೇ ಮಾಡಿಲ್ಲ, ಏನೂ ಇಲ್ಲ. ಬಟ್ ನಾನು ಆ ಲೊಕೇಶನ್ ಫೋಟೋ ಸಿಕ್ಕರೆ ನಾನು ಫೋಟೋ ಹಾಕ್ತೀನಿ. ಓಕೆನಾ. ಈ ವಿಡಿಯೋದಲ್ಲಿ ಆ ಲೊಕೇಶನ್ ಫೋಟೋ ಮತ್ತು ನಾನು ಹೋಗಿದ್ದಿತ್ತು ಒಂದಷ್ಟು ಕ್ಲಿಪ್ಸ್ ಇದೆ ನಂತರ, ಅದನ್ನು ಫಾರ್ ಶ್ಯೂರ್ ನಾನು ಹಾಕ್ತೀನಿ. ಓಕೆನಾ. ಪ್ಲೀಸ್ ದಯವಿಟ್ಟು ನಾನು ಹೇಳೋದಿಷ್ಟೇ, ಆದಷ್ಟು ಸ್ವಿಮ್ಮಿಂಗ್ ಫುಲ್ ಟ್ರೈ ಮಾಡಿ. ಹಳ್ಳ ಕಮ್ಮಿ ಇರೋ ಜಾಗದಲ್ಲಿ ಹೋಗಿ ಸ್ವಿಮ್ ಮಾಡಿ. ಆದಷ್ಟು ನಿಮ್ಗೆ ಅಷ್ಟೊಂದು ಬಿಸಿ ಇದ್ದರೆ ಮನೇಲೇ ತಣ್ಣೀರು ಇರಿಸ್ಬಿಟ್ಟು ಪ್ಲೀಸ್ ದಯವಿಟ್ಟು ತಣ್ಣೀರ ಸ್ನಾನ ಮಾಡಿಬಿಡಿ. ಯಾರು ಅಷ್ಟೇ ದೊಡ್ಡ ದೊಡ್ಡ ಕುಂಟೆಗಳಲ್ಲಿ, ಬಾವಿಗಳಲ್ಲಿ, ಈ ಬಂಡೆಗಳಲ್ಲಿ ದಯವಿಟ್ಟು ಯಾರು ಸ್ವಿಮ್ ಮಾಡೋಕೆ ಹೋಗ್ಬಿಡಿ ಗೈಸ್. ಅದರಲ್ಲೂ ಆ ಕಲ್ಲು ಹೆಂಗಿತ್ತು ಅಂದರೆ, ನಮ್ಮಲ್ಲಿ ಅಲ್ಲೇ ಇದ್ದೀಗ ನೈಟ್ ಶಿಫ್ಟ್ ಇದ್ದಿದ್ದೇನೆ, ಕೆಲ್ಸಕ್ಕೆ ಕೂಡ ಹೋಗಿಲ್ಲ. ಅಲ್ಲಿ ಮುಗಿಸ್ಕೊಂಡು ಹಂಗೆ ಬಂದು ಮನೇಲಿ ಏನೋ ಒಂಥರ ಗಿಲ್ಟ್ ಫೀಲ್. ಬಿಕಾಸ್ ಯಾಕೆಂದರೆ ಅವ್ರಿಗೆ ಗೊತ್ತಿರೋರು ಗೈಸ್ ಅಷ್ಟೇ. ಸೇಫ್ಟಿ ಇಸ್ ಬೆಸ್ಟ್. ಫಸ್ಟ್ ಆಫ್ ಆಲ್ ನೀವು ಸೇಫ್ಟಿ ನೋಡ್ಕೊಳ್ರಿ, ಅದಾದ್ಮೇಲೆ ಸ್ವಿಮ್ ಮಾಡಿ. ಸ್ವಿಮ್ಮಿಂಗ್ ಫೂಲ್ಗೆ ಹೋದ್ರು ಅಷ್ಟೇ ಗೈಸ್, ಸೇಫ್ಟಿ ಇಲ್ದಿರ ನೀವು ಸ್ವಿಮ್ಮಿಂಗೇ ಮಾಡೋಕೆ ಹೋಗ್ಬಿಡಿ. ಅಲ್ಲೇ ಇರುತ್ತೆ ಸೇಫ್ಟಿಗಳು, ಅವ್ರನ್ನ ಕೇಳಿ. ಟೈರೋ, ಟ್ಯೂಬೋ ಅಥವಾ ಅವ್ರದ್ದೇನೋ ಒಂದಷ್ಟು ಜಾಕೆಟ್ಸು ಅವೆಲ್ಲ ಇರುತ್ತೆ, ಅದನ್ನ ಯೂಸ್ ಮಾಡಿ ಗೈಸ್. ದಯವಿಟ್ಟು ಪ್ಲೀಸ್ ಯಾರೂ ಈ ಥರ ಸುಮ್ಮನೆ ರ್ಯಾಂಡಮಾಗಿ ತೊಗೊಂಡು ಸ್ವಿಮ್ಮಿಂಗ್ ಎಲ್ಲ ಹೋಗ್ಬಿಡಿ ಗೈಸ್. ಪ್ಲೀಸ್ ನೋಡೋದಕ್ಕಾಗಲ್ಲ. ನನ್ನ ಕಡೆಯಿಂದ ನನ್ನ ಫಾಲೋವರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಮಾಲೂರಿಂದ ನನಗೆ ಫೋನ್ ಮಾಡಿ ಕೇಳಿದ್ರು ಗೈಸ್, ಲೊಕೇಶನ್ ಚೆನ್ನಾಗಿದೆ,
ನಾವು ಬರ್ತೀವಿ ಸ್ವಿಮ್ ಮಾಡೋದಕ್ಕೆ ಲೊಕೇಶನ್ ಕಳಿಸು ಅಂತ. ದಯವಿಟ್ಟು ಯಾರು ಬರಬೇಡ್ರಪ್ಪ ಪ್ಲೀಸ್. ದಯವಿಟ್ಟು ನಮ್ಮಿಂದ ನನ್ನ ವಿಡಿಯೋಯಿಂದ ಯಾರಿಗೂ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಒಂಥರ ನನಗೊಂದು ಗಿಲ್ಟ್ ಫೀಲ್ ಇರುತ್ತೆ. ದಯವಿಟ್ಟು ಯಾರು ಬರಬೇಡಿ, ಯಾರು ಈ ಲೊಕೇಶನ್ಗೆ ಬರಬೇಡಿ. ದಯವಿಟ್ಟು ಆದಷ್ಟು ನಿಮ್ಮ ಒಂದು ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲೇ ಸ್ವಿಮ್ ಮಾಡಿ, ಅಲ್ಲೇ ಚೆನ್ನಾಗಿದೆ. ಓಕೆನಾ? ಬನ್ನಿ ಈಗ ರೆಸಿಪಿ ಕಡೆ ಹೋಗೋಣ ಗೈಸ್. ತಲೆಯಲ್ಲಿ ಇರಲಿ. ಓಕೆನಾ ಗೈಸ್? ಈಗ ರೆಸಿಪಿ ಕಡೆ ಬಂದಿದ್ದೀವಿ. ಇದನ್ನು ಸ್ವಲ್ಪ ಬ್ರೌನಿಶ್ ಥರ ಒಂದು ಸ್ವಲ್ಪ ಮ್ಯಾಗಿನ ಪುಡಿ ಮಾಡಿರೋದನ್ನು ಸ್ವಲ್ಪ ಆಯಿಲ್ ಹಾಕಿ ಬ್ರೌನಿಶ್ ಥರ ಹುರ್ಕೊಂಡಿದ್ದೀವಿ. ಓಕೆನಾ? ಈಗ ಒಂದು ಬಟ್ಲು ತೊಗೊಂಡು ಆ ಬಟ್ಲಿಗೆ ಈ ಮ್ಯಾಗಿನ ಹಾಕ್ಬಿಡೋಣ ಫಸ್ಟ್. ಓಕೆನಾ? ಈ ಮ್ಯಾಗಿನ ನೀಟಾಗಿ ಹಾಕ್ಕೊಂಬಿಡೋಣ. ಫುಲ್ ಏನಿದೆ ನೀವು ಎಷ್ಟು ತೊಗೊಂಡಿದ್ದೀರೋ ಅಷ್ಟು ಹಾಕ್ಬಿಡಿ. ಓಕೆನಾ? ಫುಲ್ ಮ್ಯಾಗಿ ಥರ ಮ್ಯಾಗಿನೆಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಒಂದೊಂದು ಸ್ಟೆಪ್ಪಾಗೆ ನೋಡ್ಕೊಳ್ರಿ ಏನೇನು ಹಾಕಬೇಕು ಅಂತ. ಓಕೆನಾ? ನೆಕ್ಸ್ಟ್ ಬಂದು ಈರುಳ್ಳಿ ಒಂದು ಸ್ವಲ್ಪ ನಿಮ್ಮ ಜಾಸ್ತಿ ತಿಂತೀವಿ. ನಮ್ಮ ಮನೇಲಿ ನಾವು ಈರುಳ್ಳಿ ತಿಂತೀವಿ, ಅದರಿಂದ ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀವಿ. ಓಕೆನಾ? ನಿಮ್ಗೆ ಎಷ್ಟು ಹಾಕ್ಬೇಕು ಅನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ ಫಸ್ಟು. ಓಕೆನಾ? ಈರುಳ್ಳಿ ಹಾಕ್ಲಿ. ಈಗ ಈರುಳ್ಳಿ ಹಾಕಿದ್ದಾಯಿತು. ನೆಕ್ಸ್ಟ್ ಬಂದು ಟೊಮೆಟೊ ಗೈಸ್. ಇವಾಗ ನೆಕ್ಸ್ಟು ನಾವು ಬಂದ್ಬಿಟ್ಟು ಕಾಂಗ್ರೆಸ್ ಕಳೆ ಬೀಜ ಹಾಕೋಣ. ಓಕೆನಾ ಕುಳೆ? ಅಳ್ಸಿ ನನ್ ಮಕ್ಳ ಇವತ್ ನೀವು ತೋಪು. ಓಕೆ ಅಮ್ಮ? ಓಕೆ. ಈಗ ಕಾಂಗ್ರೆಸ್ ಕಳೆ ಬೀಜ ಹಾಕ್ಬಿಡೋಣ. ಫುಲ್ಲು ಏನಿದೆ ಅದು ಫುಲ್ ಹಾಕ್ಬಿಡೋಣ ಕಾಂಗ್ರೆಸ್ ಕಳೆ ಬೀಜ. ಓಕೆನಾ? ಹಾಕೋ ಬೇಗ ಲೇ, ಹೊಟ್ಟೆ ಹಸಿತೈತೆ, ತಿನ್ಬೇಕು ಬೇಗ. ನೆಕ್ಸ್ಟ್ ಚಿಪ್ಸು. ಇದನ್ನ ಸ್ವಲ್ಪ ಪುಡಿ ಮಾಡಬೇಕು. ಓಕೆನಾ? ಹಂಗೆ ಹಾಕೋಂಗಿಲ್ಲ, ಬಿಕಾಸ್ ಯಾಕಂದ್ರೆ ತಿನ್ನೋದಕ್ಕಾಗಲ್ಲ. ಹಂಗೆ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಬೇಕು. ಓಕೆನಾ? ಕೈ ತೊಳೆದಿದ್ಯಾ ಫಸ್ಟ್ ಆಫ್ ಆಲ್? ಓಕೆನಾ? ಫುಲ್ ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕ್ಬೇಕು. ಓಕೆನಾ? ಈ ರೆಸಿಪಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದಿದ್ದೆ ಅಂತ ಹೇಳ್ತಿಲ್ಲ, ಫಸ್ಟ್ ಆಫ್ ಆಲ್ ಟ್ರೈ ಮಾಡ್ತಿರೋದು ಇವತ್ತೇ. ಸೋಷಿಯಲ್ ಮೀಡಿಯಾದಿಂದ ನೋಡಿ ಸೋಷಿಯಲ್ ಮೀಡಿಯಾಗೆ ತಿರ್ಗಾ ಆಗ್ತಿರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೆಕ್ಸ್ಟು ಚುಲ್ಬುಲ್ ಕುರ್ಕುರೆ. ಅದನ್ನು ಸ್ವಲ್ಪ ಪುಡಿ ಮಾಡಲ್ಲ, ಹಂಗೆ ಉದುದ ಹೆಂಗೆ ಸಿಗುತ್ತೆ ಬಾಯಿಗೆ, ತಿನ್ನೋದಕ್ಕಾಗಲ್ಲ. ಓಕೆನಾ ಗೈಸ್? ಇದನ್ನು ನೆಕ್ಸ್ಟು ಈಗ ಸ್ವಲ್ಪ ಇದು ಚುಲ್ಬುಲ್ ಕುರ್ಕುರೆ ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹಾಕೋದೆ ಗೈಸ್. ನೋಡಿ ಅಲ್ಲೋಡ್ರಿ ತಿಂತಾವಳೆ ಗೈಸ್. ಕಳ್ಳಿ ಅವಳು ನಮ್ಮನೆ ಕಳ್ಳಿ ಗೈಸ್ ಅವಳು. ಈಗ ಮ್ಯಾಗಿ ಮಸಾಲ ಗೈಸ್, ಇದು ಮ್ಯಾಗಿ ಮಸಾಲ. ಅದರಲ್ಲೇ ಸಿಕ್ಕಿರುತ್ತಲ್ಲ ಮಸಾಲ, ಅದನ್ನು ಹಾಕ್ಕೊಬೇಕು. ಓಕೆನಾ? ನೆಕ್ಸ್ಟು ನೋಡ್ಕೊಂಡು ಹಾಕ್ಕೊಬೇಕು. ಫುಲ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಕ್ಬಿಡೋದಲ್ಲ, ಮಸಾಲ ಜಾಸ್ತಿ ಹಾಕ್ಬಿಡುತ್ತೆ, ಸಾಕು. ಓಕೆನಾ? ತಿರ್ಗಿ ಅಷ್ಟು ಹಾಕಿದ್ದಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಖಾರ. ಬಿಕಾಸ್ ಖಾರ ಜಾಸ್ತಿ ತಿಂದರೆ ಖಾರ ಜಾಸ್ತಿ ತಗೊಳ್ಳಿ, ಕಮ್ಮಿ ತಗೊಳ್ಳೋಗಿದ್ರೆ ಕಮ್ಮಿ ತಗೊಳ್ಳಿ. ನಮ್ಮನೆ ಸ್ವಲ್ಪ ಖಾರ ತಿಂತೀವಿ ನಾವು. ಓಕೆನಾ? ಸಾಲ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕೊಂಬಿಡೋಣ. ಓಕೆನಾ? ಸಾಲ್ಟ್ ಹಾಕೊಂಡಿದ್ದಾದ್ಮೇಲೆ ನಮ್ಮ ಹತ್ರ ನೆಕ್ಸ್ಟು ಬಂದಿರೋದೆ ಇಲ್ಲಿ ನೋಡಿ ಗೈಸ್, ಇದು ಬಂದು ಕೆಚಪ್. ಓಕೆನಾ? ಟೊಮೆಟೊ ಕೆಚಪ್. ಇದನ್ನು ಓಕೆನಾ 1-1.5 ಸ್ಪೂನ್ ಹಾಕೋಣ. ಓಕೆನಾ? 1.5 ಸ್ಪೂನ್ ಹಾಕೋಣ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಜಾಸ್ತಿ ಹುಳಿ ಆಗ್ಬಿಡುತ್ತೆ, ಸಾಕು. ಓಕೆನಾ? ಇದಾದ ಮೇಲೆ ನಮ್ಮ ಹತ್ರ ಒಂದು ಸ್ಪೆಷಲ್ ಮಸಾಲ ಇದೆ ಗೈಸ್. ಅದು ಬಂದು ಇಲ್ಲಿ ನೋಡ್ರಿ, ಇಲ್ಲಿದೆ. ಇದು ಬಂದು ಕಡಲೆ ಬೀಜದ್ದು ಒಟ್ಟು. ಓಕೆನಾ? ಇದನ್ನ ಸ್ವಲ್ಪ ಹಾಕ್ಬಿಡೋಣ. ಇದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕೋಣ. ಹಾಕ್ಬಿಡ ಪೂರ್ತಿ ಹಾಕ್ಬಿಡೋಣ. ಓಕೆನಾ? ಇದನ್ನ ಸ್ವಲ್ಪ ಹಾಕ್ಕೊಂಬಿಡೋಣ. ಜೊತೆಗೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಏನಿದೆಯೋ ಅದು ಫುಲ್ ಅಪ್ಲೈ ಮಾಡಿಬಿಡೋಣ. ಬನ್ನಿ ಹಾಕೋ ಫುಲ್ಲು. ಗೈಸ್ ಒಪಿನಿಯನ್ ಕೇಳೋಣ, ತಿಂದಿದ್ದಾದ್ಮೇಲೆ ಓಕೆನಾ ಹೆಂಗಿತ್ತು ಅಂತ ಕೇಳೋಣ. ಗೈಸ್ ಇವಾಗ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಕುಳ್ಳಿ ಎಷ್ಟೊತ್ತು ಕಾಯ್ತಾವಳೆ ಅಂದರೆ ಎಷ್ಟೊತ್ತಿಂದ ಕಾಯ್ತಾವಳೆ ಅಂತ ಕೇಳೋಣ. ಕುಳ್ಳಿ ಎಷ್ಟೊತ್ತಿಂದ ಕಾಯ್ತಿದ್ಯಾ? ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆವಾಗಿಂದಾನೇ ಕಾಯ್ತಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫುಲ್ ಬ್ಯಾಟಿಂಗ್ ಹೆಂಗಾದ್ರೆ ಇವತ್ತು ಫುಲ್ಲು ನೋಡೋಣ ನಮ್ಮ ತಂಗಿ. ಗೈಸ್ ಏನು ಹಾಫ್ ಅನ್ ಅವರ್ ಸುಳ್ಳು ಹೇಳ್ತೀಯಾ? ವಿಡಿಯೋದಲ್ಲೂ ಸುಳ್ಳು ಹೇಳ್ತೀಯಲ್ಲ, ಹಾಫ್ ಅನ್ ಅವರಿಂದ ಮಾಡ್ತಿದ್ದೀರಾ ನಾವು? ಬರಿವಳು ಫುಲ್ ಎಕ್ಸೈಟ್ಮೆಂಟ್ ಆಗಿದೆಯಾ ತಿನ್ನೋದಕ್ಕೆ? ಫುಲ್ ಬ್ಯಾಟಿಂಗಾ? ರಿವ್ಯೂ ಕೊಡಬೇಕು. ಓಕೆನಾ? ತಿನ್ಬಿಟ್ಟು ನೋಡೋಣ ಗೈಸ್. ಮಾಡ್ತವನೆ. ಓಕೆನಾ? ಇವನ್ನೇ ರೆಸಿಪಿ, ಇದು ಇವನ್ನೇ ಕಾನ್ಸೆಪ್ಟು, ಇವನೇ ನೋಡಿರೋದು, ಇವ್ನು ಮಾಡಬೇಕು ಅಂದ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ, ಇದು ಚೆನ್ನಾಗಿದ್ರೆ ತಿನ್ನಿ, ಚೆನ್ನಾಗಿಲ್ಲ ಅಂದರೆ ತಿನ್ನಕ್ಕೆ ಹೋಗ್ಬಿಡಿ. ಓಕೆನಾ? ನಾವು ತಿನ್ಬಿಟ್ಟು ಹೇಳ್ತೀನಿ.
ಮಾಡ್ತವ್ರೆ. ಮಿಕ್ಸ್ ಮಾಡಬೇಕು ಇದನ್ನ ನೀಟಾಗಿ ಒಂದು ರೌಂಡ್ ಫುಲ್ ಮಿಕ್ಸ್ ಮಾಡೋಣ. ಇದ್ರ ಜೊತೆಲಿ ಟೀ ಕಾಫಿ ಇದ್ದರೆ ಮಸ್ತಾಗಿ ಒಂದು ಚಾಟ್ ಆಗುತ್ತೆ. ಅಷ್ಟಕ್ಕೆ ಈಗ ನಮ್ಮ ತಂಗಿನ ಟೀನೋ ಕಾಫಿನೋ ಮಾಡೋ ಅಂತ ಕಳಿಸ್ಬೇಕು. ಇವಾಗ ಏನು ಮಾಡ್ತಾಳೆ ಅಂತ ಅವಳೇ ಡಿಸೈಡ್ ಮಾಡ್ತಾಳೆ. ಏನು ಮಾಡ್ತೀಯ ಕುಳ್ಳಿ ಅಮ್ಮ? ಗೈಸ್ ಅವಳು ಟೀ ಮಾಡ್ತಾಳೆ. ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಓಕೆ ಟೀ ಮಾಡ್ಕೊಂಬೋದು. ಬನ್ನಿ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡೋಣ. ಗೈಸ್ ಇವಾಗ ರೆಸಿಪಿ ಫುಲ್ ರೆಡಿ ಆಗೈತೆ. ನಮ್ಮೋನು ಇವಾಗ ನನಗೊಂದು ಸ್ಪೂನ್ ಕೊಡಬೇಕು. ಸ್ಪೂನ್ ಕೊಡೋ. ಹಾಂ ನೋಡಿ ಗೈಸ್ ಎಂಥ ಸ್ಪೂನ್ ಕೊಟ್ಟವನೆ ಗೈಸ್. ಈಗ ಇಲ್ಲಿರೋರು ನಾವು ಎಷ್ಟು ಜನ ಇದ್ದೀವಿ? 1 2 3 4 4 ಜನ ಇದ್ದೀವಿ. ನಾವು 4 ಜನ ಟೇಸ್ಟ್ ಮಾಡ್ತೀವಿ. ಟೇಸ್ಟ್ ಮಾಡಿಬಿಟ್ಟು ಐ ಹೋಪ್ ಬೆಸ್ಟ್ ರಿವ್ಯೂ ಬರ್ಬೋದು. ಯಾಕೆಂದರೆ ಮಾಡಿರೋದು ಇವನಲ್ಲ. ನೋಡೋಣ. ಎಲ್ಲರೂ ಒಂದೊಂದು ಸ್ಪೂನ್ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಇರಿ ನೋಡೋಣ. ಗೈಸ್ ಇದೇನು ಗೈಸ್ ಈ ಥರ ಐತೆ ಫುಲ್ಲು. ನಾನು ಫಸ್ಟ್ ಟೈಮ್ ಈ ಥರ ತಿಂತಿರೋದು. ಓಕೆ ನಾನು ಫಸ್ಟ್ ಟೈಮ್ ಮ್ಯಾಗಿನ ಈ ಥರ ತಿಂತಿರೋದು. ಅಲ್ಲಿ ನೋಡ್ರಿ ಗೈಸ್, ಅಲ್ಲಿ ನೋಡ್ರಿ ಅವಳು ಗೈಸ್ ಫಸ್ಟು ಕುಳಿ ತಿಂತಾಳೆ. ಇಲ್ಲ ಕುಳಿ ತಿಂತಾಳೆ ಫಸ್ಟು. ಅಲ್ಲಿ ನೋಡ್ರಿ ಗೈಸ್ ಅವಳು ಬ್ಯಾಟಿಂಗ್ ರೆಡಿ ಅವಳು. ಇಲ್ಲ ಫಸ್ಟ್ ಕುಳಿ ಗೈಸ್. ಕುಳಿ ನೋಡೋಣ ಯಾವ ಥರ ತಿಂದ್ಬಿಟ್ಟು ರಿವ್ಯೂ ಹೆಂಗಿದೆ ಅಂತ ನೋಡೋಣ. ತಿನ್ಬೇಡ ಇದೆ ಒಂದು ನಿಮಿಷ. ಕುಳಿ ತಿನ್ಬಿಟ್ಟು ಹೇಳ್ತಾಳೆ ಹೆಂಗೈತೆ ಕುಳಿ ಗೈಸ್. ನೋಡೋಣ ಈಗ ನೆಕ್ಸ್ಟ್ ನಮ್ಮವನು. ಅಲ್ಲಿ ನೋಡು ಗೈಸ್ ಎಷ್ಟು ಎತ್ಕೊಂಡವನೆ. ನನ್ನ ನೋಡ್ರಿ ಎಷ್ಟೈತೆ. ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತಕ್ಕ. ಹಾಂ ಬಡ್ಸಮ್ಮ. ಗೈಸ್ ಬನ್ನಿ ನಾವು ತಿನ್ನೋಣ. ಕುಳಿ ಹೆಂಗೈತಾ? ಏಯ್ ನಿಜ ಹೇಳ ಚೆನ್ನಾಯ್ತಾ? ಟ್ರೈ ಮಾಡ್ಬೋದಾ ಮನೇಲಿ? ಒಂದ್ಸಲಿ ಅಷ್ಟೇ. ನೀವು ಸಕ್ಕತ್ತಾಗಿತ್ತು ಗೈಸ್. ನನಗೆ ಯಾಕೋ ಒಂಥರ ನೋಡೋಣ ಇರಿ ಒಂದು ನಿಮಿಷ. ನನಗೆ ಸ್ವಲ್ಪ ಈ ಕುರ್ಕುರೆ ಇವೆಲ್ಲ ಬರಲೇ ಇಲ್ಲ ಗೈಸ್. ಹುಳಿ ಅನಿಸ್ತೈತೆ ನಮ್ಗೆ ಸ್ವಲ್ಪ. ನೋಡಿ ಗೈಸ್. ಗೈಸ್ ಉಪ್ಪು ಖಾರ ಅದ್ರ ಜೊತೆಗೆ ಸ್ವೀಟ್ನೆಸ್ಸು, ನಿಂಬೆಹಣ್ಣು, ಮ್ಯಾಗಿ ಮಸಾಲ ಒಂಥರ ಮ್ಯಾಗಿ ತಿನ್ನಂಗೆ ಇದೆ. ಬಟ್ ಈ ಕುರ್ಕುರೆ ಈ ಕುರುಮ್ ಅಂತ ಒಂಥರ ಏನೋ ಬೇರೆ ತಿಂತ ಇದೀವಿ. ಚಾಟ್ ಓಕೆನಾ. ಅದರಲ್ಲಿ ಕಡಲೆ ಬೀಜ ಇನ್ನೊಂದು ಮಸಾಲ ಅದೆಲ್ಲ ಚೆನ್ನಾಗಿದೆ. ಟ್ರೈ ಮಾಡ್ಬೋದು ಗೈಸ್. ಐ ಆಮ್ ನಾಟ್ ಟೆಲಿಂಗ್ ಬೆಸ್ಟ್ ಆಫ್ ದ ಬೆಸ್ಟ್ ಅಂತ. ಇದಕ್ಕಿಂತ ಚೆನ್ನಾಗಿರೋದು ಇದೆ. ಬಟ್ ಒಂದ್ಕೆ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಅಲ್ಲಿ ನೋಡ್ರಿ ತಿನ್ನೋದಕ್ಕೆ ಸಾಯ್ತವ್ರು ಇವರಿಬ್ರು. ಏನೋ ಒಂದು ಗೈಸ್ ಒಂದೇ 2 ಸ್ಪೂನ್ ತಿಂದಿದ್ದು ನಾನು. ಇವರಿಬ್ರು ಎಷ್ಟನೇ ಸ್ಪೂನ್ ನೀನು? 3ನೇ ಸ್ಪೂನು ನೀನು? ಅವ್ನು ಗೊತ್ತೇ ಇಲ್ಲ ಸರ್. ಅಷ್ಟಕ್ಕಿಂತ ತಿನ್ಬಿಡೋ ನೀನು ಕುಳಿ. 4ನೇ ಸ್ಪೂನ್ ತಿನ್ಬಿಟ್ಟು 2ನೇ ಸ್ಪೂನ್ ಅಂತ ಹೇಳ್ತಾಳೆ ಗೈಸ್. ಯಾವ ಮಟ್ಟಿಗೆ ಶಾಕ್ ಐತೈತೆ ನೋಡು ಗೈಸ್. ಬನ್ನಿ ಇದು ಫುಲ್ ತಿನ್ಬಿಟ್ಟು ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಟ್ರೈ ಮಾಡ್ಬೋದು ಗೈಸ್, ಪರವಾಗಿಲ್ಲ ಚೆನ್ನಾಗಿದೆ. ಆರಾಮಾಗಿ ಟ್ರೈ ಮಾಡ್ಬೋದು ತಾನೆ ಎಲ್ಲರೂ ಆರಾಮಾಗಿ ಟ್ರೈ ಮಾಡ್ಬೋದು ಗೈಸ್. ಒಂದ್ಸಲಿ ಮಾತ್ರ ಅಂತೆ ಅವ್ರು ಹೇಳ್ತಿರೋದು. ಬಟ್ ನನ್ನ ಪ್ರಕಾರ ತಿನ್ಬೋದು. ಬಿಕಾಸ್ ಟೀ ಕಾಫಿಯಲ್ಲಿ ಸ್ವಲ್ಪ ಚಿಪ್ಸು ಅದೆಲ್ಲ ಇರೋದ್ರಿಂದ ಸ್ವಲ್ಪ ಜಂಕ್ ಫುಡ್ ಥರ ಆಗ್ಬಿಡುತ್ತೆ. ಅದ್ರಲ್ಲಿ ಆಚೆ ಕಡೆ ಫುಡ್ ಇರೋದ್ರಿಂದ ಸ್ವಲ್ಪ ಓಕೆನಾ. ಒಂದ್ಗೆ ಟ್ರೈ ಮಾಡಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರೋ ಅಂತ ಕಮೆಂಟ್ ಮಾಡಿ ಓಕೆನಾ. ಟ್ರೈ ಮಾಡಿ ಪ್ರಯೋಗ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಓಕೆನಾ ಗೈಸ್. ಇದನ್ನ ಫುಲ್ ತಿಂದು ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಐ ಹೋಪ್ ಈ ವಿಡಿಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ಥರ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್ ಸಿಗೋಣ ಮುಂದಿನ ಬ್ಲಾಗಲ್ಲಿ ಗೈಸ್. ಇದೇ ಥರ ವಿಡಿಯೋಸ್ಗೋಸ್ಕರ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.